ಹಾಯ್, ಗುಡ್ ಈವ್ನಿಂಗ್. ತುಂಬ ಜನ ಯೂಸ್ಡ್ ವೆಹಿಕಲ್ ತೊಗೋಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ತುಂಬ ಒಂದು ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು ಬೇಡ ಅಂತ ಹೇಳಿ ಹೊಸದಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಇನ್ನು ಕೆಲವರು ಅದನ್ನ ಪೋಸ್ಟ್ಪೋನ್ ಕೂಡ ಮಾಡ್ತಿರ್ತಾರೆ. ಈ ಹಳ್ಳಿದಿಂದ ತೊಗೊಳಕ್ಕೆ ತುಂಬ ಭಯನೂ ಇರುತ್ತೆ. ಬಿಕಾಸ್ ಆಫ್ ಹೈ ಇಂಟ್ರೆಸ್ಟ್ ಆಫ್ ರೇಟ್ ಇರುತ್ತೆ, ಅಥವಾ ಗಾಡಿ ಚೆನ್ನಾಗಿದೆಯೋ ಇಲ್ವೋ ಅನ್ನೋದೊಂದು ಭಯ ಇರುತ್ತೆ, ಅಥವಾ ಮೈಂಟೆನೆನ್ಸಿಂಗಲ್ ಇಶ್ಯೂಸ್ ಇರಬಹುದು, ಅಥವಾ ಪೆಟ್ರೋಲ, ಡೀಸೆಲ್ಲ, ಮ್ಯಾನ್ಯುಯಲ್ಲ, ಆಟೋಮೆಟಿಕಾ, ದೊಡ್ಡ ವೆಹಿಕಲ್ಲ, ಚಿಕ್ಕ ವೆಹಿಕಲ್ಲ, ಹೀಗೆ ಸಾಕಷ್ಟು ಗೊಂದಲಕ್ಕೆ ಬಿದ್ದೋಗಿರ್ತಾರೆ. ಇನ್ನು ಕೆಲವರು ಸ್ಟೆಪ್ ಮುಂದೆ ಹೋಗಿ ತಗೊಂಡೇ ಬೇಡ ಅಂತಿರ್ತಾರೆ. ಈಗ ತಗೊಳ್ಳೋಕ್ಕೆ ಸ್ಟೆಪ್ ಹೋದಾಗೇ ಆ್ಯಕ್ಚುಲಿ ಈ ಸಮಸ್ಯೆಗಳು ಶುರುವಾಗುವಂಥದ್ದು. ಯೂಸ್ಡ್ ವೆಹಿಕಲ್ ಕಡಿಮೆ ದುಡ್ಡಿಗೆ ಸಿಗುತ್ತೆ ನಿಜ, ಬಟ್ ಇಲ್ಲಿ ಸಮಸ್ಯೆಗಳು ಬರಬಹುದಲ್ವ. ಇದು ಹೆಂಗೆ ಇನ್ಸ್ಪೆಕ್ಷನ್ ಮಾಡೋದು, ಅಥವಾ ನಮ್ಗೆ ಗೊತ್ತಿರೋನ ಕರ್ಕೊಂಡು ಹೋದರೆ ಮೆಕ್ಯಾನಿಕಲಿ ಅಥವಾ ಈ ಸರ್ವಿಸ್ ಹಿಸ್ಟ್ರಿ ಅವ್ರು ಕೂಡ ಸ್ಕ್ಯಾಮ್ ಆಗಬಹುದಲ್ವ, ಅಥವಾ ಸರಿಯಾಗಿ ಮಾಡ್ದೇ ಇರಬಹುದಲ್ವ, ಅಂದರೆ ಆ ಟೈಮಲ್ಲಿ ಚೆನ್ನಾಗಿರ್ಬೋದು ಬಟ್ ಫ್ಯೂಚರ್ ಪ್ರಾಬ್ಲಮ್ ಕೊಡ್ಬೋದಲ್ವ, ಏನು ಬೇಕಾದ್ರೂ ಆಗಿರುತ್ತೆ. ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ನಾನು ಡೆಲ್ಲಿನಲ್ಲೇ ಆಗಿರಲಿ ಅಥವಾ ಇಲ್ಲೇ ಆಗಿರಲಿ ಯಾವಾಗೇ ವೆಹಿಕಲ್ ತೊಗೊಳ್ಬೇಕಾದ್ರೆ ನಾವು ನಾರ್ಮಲಾಗಿ ಇನ್ಸ್ಪೆಕ್ಷನ್ ಮಾಡ್ತೀವಿ, ಕರೆಕ್ಟ್ ಅಲ್ಲ? ಇನ್ಸ್ಪೆಕ್ಷನ್ ಮಾಡ್ತೀವಿ, ಬ್ಲ್ಯಾಕ್ ಸ್ಮೋಕ್ ನೋಡ್ತೀವಿ, ಇಂಜಿನ್ ಸೌಂಡ್ ನೋಡ್ತೀವಿ, ರಸ್ಟಿಂಗ್ ನೋಡ್ತೀವಿ, ಪಂಚಿಂಗ್ಗಳು ನೋಡ್ತೀವಿ, ಇನ್ನು ಕೆಲವು ಎಲೆಕ್ಟ್ರಾನಿಕ್ಸ್ ಅವೆಲ್ಲ ನೋಡ್ತೀವಿ, ಏರ್ ಬ್ಯಾಗ್ಸು, ಈ ಥರ ಇ ಟಿ ಸಿ ಒಂದಷ್ಟು ನೋಡ್ತೀವಿ. ಇನ್ನೊಂದು ಸ್ಟೇಜ್ ಮುಂದೆ ದಾಟಿ ಟೆಕ್ನಿಕಲಿ ಪ್ರಾಪರಾಗಿ ವಿತ್ ಎವಿಡೆನ್ಸ್, ವಿತ್ ಪ್ರೂಫ್ ಎಲ್ಲನೂ ಕೂಡ ಹೇಗೆ ನಾನು ತಗೊಳ್ಳೋದು ಅಂತ ನಾನು ಹೇಳ್ಕೊಡ್ತೀನಿ. ಪೂರ್ತಿಯಾಗಿ ಈ ವಿಡಿಯೋ ನೋಡಿ. ಈಗ ಉದಾಹರಣೆಗೆ ಇಲ್ಲಿ ನೀವು ಸ್ಪಾಟ್ನ ತೆಗೆದುಬಿಡಿ. ಡೆಲ್ಲಿ ಆಗಿರಲಿ, ಬೆಂಗಳೂರಾಗಲಿ, ಕಲ್ಕತ್ತಾ ಆಗಲಿ, ಮೈಸೂರು, ಮಂಗಳೂರು, ಯಾವುದೇ ಊರಾಗಿರಲಿ. ಸೊ ಯೂಸ್ಡ್ ವೆಹಿಕಲ್ ಇಸ್ ಯೂಸ್ಡ್ ವೆಹಿಕಲ್, ಸರಿ. ಈಗ ನಿಮಗೆ ಆ ಕಾರ್ನ ನೀವು ಜನರಲಾಗಿ ಚೆಕ್ ಮಾಡ್ತೀರಾ, ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ಳಿ, ಇನ್ನೇನು ಸೆಕೆಂಡ್ ಒಪಿನಿಯನ್ ಬೇಕು. ಆವಾಗ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇದರಲ್ಲಿ ಏನೇನಾಗುತ್ತೆ ಅಂತ ಹೇಳಿದ್ರೆ, ಗಾಡಿದು ಪ್ರತಿಯೊಂದು ಚೆಕಿಂಗ್ ಆಗುತ್ತೆ. ಎಲ್ಲಿಂದ? ಒಂದು ಇಂಜಿನ್, ಕ್ಲಚ್, ಗೇರ್ ಬಾಕ್ಸ್, ಮತ್ತು ಬ್ರೇಕು, ಎಕ್ಸಲೇಟರ್, ಥ್ರಾಟಲ್ ಬಾಡಿ, ನೆಕ್ಸ್ಟ್ ಆಕ್ಸಿಡೆಂಟ್ ಆಗಿದೆಯಾ ಇಲ್ವಾ, ಮೇಲೆ ಫ್ಲೋರಿಂಗ್ ಏನಾಗಿದೆ, ಫ್ಲಡ್ ಆಗಿದೆಯಾ ಏನಾಗಿದೆ, ಸೀಟ್ ಬೆಲ್ಟ್, ಏರ್ ಬ್ಯಾಗ್ಸು, ABS, ಟೈರ್ಸು, ಸಸ್ಪೆನ್ಷನ್ನು, ಚಾಸಿ, ಅಂಡರ್ ಬಾಡಿ ಏನಾಗಿದೆ, ಒಳಗಡೆ ಏನೋ ವೈರಿಂಗ್ ಏನೋ ಪ್ರಾಬ್ಲಮ್ ಆಗಿದೆ, ಎಲೆಕ್ಟ್ರಾನಿಕ್ಸು, ಇನ್ಫೋಟೈನ್ಮೆಂಟ್ಸು, ಲೈಟಿಂಗ್ಸು, ಪ್ರತಿಯೊಂದು ಇನ್ ಡೀಟೇಲಿಂಗ್ ಆಗಿ, ಇನ್ ಡೆಪ್ತ್, ಇನ್ಕ್ಲೂಡಿಂಗ್ ಸೀಟ್ ಕೂಡ ಇನ್ ಡೆಪ್ತ್ಫುಲ್ಲಾಗಿ ನಿಮಗೆ ನೀಟಾಗಿ ಇನ್ಸ್ಪೆಕ್ಷನ್ ಮಾಡಿ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಎರಡನೇದು ಸರ್ವಿಸ್ ರೆಕಾರ್ಡ್. ಈಗ ಸಮ್ಟೈಮ್ಸ್ ನಿಮಗೆ ಡೆಲ್ಲಿ ಏನಾಗುತ್ತೆ, ಡೆಲ್ಲಿಯಾಗಲಿ ಇವಾಗ ಇಲ್ಲೂ ಮಾಡ್ತಾರೆ, 2 ಲಕ್ಷ 2.5 ಲಕ್ಷ ಓಡಿರೋಂಥ ಗಾಡಿಗಳನ್ನ 50,000 60,000 ಸೆಟ್ ಮಾಡಿಬಿಟ್ಟಿರ್ತಾರೆ. ಸೊ ಅದನ್ನು ಕಂಡುಹಿಡಿಬೇಕಂತ ಹೇಳಿದ್ರೆ ಅವರೇ ಒಂದು ಸರ್ವಿಸ್ ಹಿಸ್ಟ್ರಿನ ಕೊಡ್ತಾರೆ. ಸಮ್ಟೈಮ್ಸ್ ಅದು ಮೆಜಾರಿಟಿ ಫೇಕ್ ಕಾರ್ಡನ್ನು ಆಗಿರ್ಬೋದು, ಆಗಿರೋಕ್ಕೆ ಚಾನ್ಸಸ್ ಕೂಡ ಇದೆ. ಈಗ ನೀವು ಅದನ್ನ ತೊಗೊಂಡೋಗಿ ಶೋರೂಮ್ ತೊಗೊಂಡೋಗಿ ರಿಸ್ಕ್ ನೀವು ತೊಗೊಳಕ್ಕೆ ಟೈಮ್ ಇಲ್ಲ, ವೇಸ್ಟ್, ಇಟ್ಸ್ ಟೈಮ್, ಯೂಸ್ ಟೈಮ್. ಮತ್ತು ಹಂಗೆ ಕೊಡೋದು ಇಲ್ಲ, ಕೆಲವರು ಕೊಡೋದು ಇಲ್ಲ, ನೀವು ಸರ್ವಿಸ್ ತೋರಿಸ್ಕೊಂಬಂದ್ಬಿಡ್ತೀನಿ ಅಂತ. ಮತ್ತು ನೀವು ಹೋಗಿದ ತಕ್ಷಣ ನಿಮ್ಮ ಶೋರೂಮಲ್ಲಿ ನಿಮ್ಮನ್ನು ಕರೆದು ಹಂಗೆ ಕೊಡೋದು ಇಲ್ಲ, ಅದಕ್ಕೆ ಓನರ್ ಬರಬೇಕು ಅಂತಾರೆ, ಅದಕ್ಕೆ ಅವರೇ ಬಂದು ಆಸೆ ತೊಗೊಂಬರ್ಬೇಕು ಅಂತಾರೆ. ಅದು ತುಂಬ ತಲೆನೋವಿದೆ. ಸರ್ವಿಸ್ ಹಿಸ್ಟ್ರಿ ನೀವು ಕೇಳಿದ ತಕ್ಷಣ ಕೊಡೋದಿಲ್ಲ, ಅದನ್ನು ಕೂಡ ನಿಮಗೆ ತಗೊಂಡ್ಕೊಡ್ತೀವಿ. ಓಕೆ, ಸರ್ವಿಸ್ ಹಿಸ್ಟ್ರಿ ಎಲ್ಲಿಂದ ಅವರು ಗಾಡಿ ತೊಗೊಂಡಾಗಿಂದ ಯಾವಾಗೆಲ್ಲ ನೀವು ಶೋರೂಮಲ್ಲಿ ಮಾಡಿಸಿದ್ರು ಆಥರೈಸ್ ಸರ್ವಿಸ್ ಸೆಂಟ್ರಲ್ಲಿ. ಈಗ ಎಕ್ಸಾಂಪಲ್ ಟೊಯೋಟದಲ್ಲಿ, ಮಹೇಂದ್ರ ಅಂದರೆ ಮಹೇಂದ್ರದಲ್ಲಿ, ಟಾಟಾ ಅಂದರೆ ಟಾಟಾದಲ್ಲಿ ಮಾಡಿಸಿದ್ರೆ ಅದರದ್ದು ಅಷ್ಟು ಪಿನ್ ಟು ಪಿನ್ ಬಂದುಬಿಡ್ತದೆ ಸರ್ವಿಸ್ ಹಿಸ್ಟ್ರಿ. ನಿಮಗೆ ಸಪ್ರೇಟಾಗಿ PDF ಮಾಡಿ ಕಳಿಸೋದು, ರೈಟ್? ಅದು ನೀವು ಯಾವಾಗ ಬೇಕಾದ್ರೂ ತೊಗೋಬೋದು, ಎಲ್ಲನೂ ಕೂಡ ಓದ್ಕೋಬೋದು. ಅದರಲ್ಲಿ ಏನೇನು ಬರುತ್ತೆ ಅಂತಲೂ ಹೇಳ್ತೀವಿ. ಡೇಟು, ಜನರಲ್ ಸರ್ವಿಸಾ, ಏನು ಸರ್ವಿಸು, ಇಲ್ಲ ಮೆಕ್ಯಾನಿಕಲ್ ಸರ್ವಿಸಾ, ಇಲ್ಲ ಇದು ಇನ್ಶೂರೆನ್ಸ್ ಕ್ಲೈಮಿಂಗ್, ಅಂದರೆ ಏನೋ ಆಕ್ಸಿಡೆಂಟ್ ಆಗಿದೆಯಾ ಅಥವಾ ಏನೋ ಪ್ರಾಬ್ಲಮ್ ಆಗಿದೆ, ಇಂಜಿನ್ ವರ್ಕ್ ಆಗಿದೆ, ಪ್ರತಿಯೊಂದು ಸ್ಪೆಸಿಫಿಕೇಷನ್ ಮಾಡಿ ಮೆನ್ಷನ್ ಮಾಡಿರ್ತೀವಿ. ಇನ್ಕ್ಲೂಡಿಂಗ್ ಡೇಟ್, ಇನ್ಕ್ಲೂಡಿಂಗ್ ಏನೇನು ಆಟೋಮೊಬೈಲ್ಸಲ್ಲಿ ಚೇಂಜಸ್ ಆಗಿದೆ ಅಥವಾ ಏನು ಮೆಕ್ಯಾನಿಕಲ್ ಪಾರ್ಟ್ಸ್ ಏನಿದೆ ಫುಲ್ಲು ಕೂಡ ಅದರಲ್ಲಿ ಮೆನ್ಷನ್ ಮಾಡಿರ್ತೀವಿ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್, ಇದು ಮುಖ್ಯ. ಇದರಲ್ಲಿ ಏನಂತ ಹೇಳಿದ್ರೆ, ಈಗ ಎಲ್ಲ ಗಾಡಿ ಇಷ್ಟ ಆಗುತ್ತೆ, ಏನೋ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಗೆ ಏನು ಅಂತಲೂ ಕೂಡ ಮೆನ್ಷನ್ ಮಾಡ್ತೀವಿ. ಉದಾಹರಣೆಗೆ ಈಗ ಒಂದು ಗೇರ್ ಬಾಕ್ಸು ಸರಿಯಾಗಿ ಥರ್ಡ್ ಗೇರ್ ಲಾಕ್ ಆಗ್ತಿರಲ್ಲ ಅಂತ ಅಂದ್ಕೊಳ್ಳೋಣ, ಏನೋ ಒಂದು ವೈರಿಂಗು ಪೈರಿಂಗು ಏನೋ ಒಂದು ಆಗಿದೆ ಅಂತ ಅಂದ್ಕೊಳ್ಳೋಣ. ಅದು ಎಸ್ಟಿಮೇಟ್ ಕಾಸ್ಟ್ ಎಷ್ಟಾಗುತ್ತೆ ಅದನ್ನು ಕೂಡ ಮೆನ್ಷನ್ ಮಾಡ್ತೀವಿ, ರೈಟ್? ಇದೇ ಅಂತಲ್ಲ, ಯಾವುದೇ ಆಗಿರಲಿ, ಟೈರ್ ಆಗಿರಲಿ, ಏನಾಗಿದೆ, ಟೈರ್ ಎಷ್ಟು % ಇದೆ, ಟೈರ್ ಯಾವಾಗ ಚೇಂಜ್ ಮಾಡಬಹುದು, ಎಸ್ಟಿಮೇಟ್ ಕಾಸ್ಟ್ ಎಷ್ಟಾಗಿದೆ, 50,000 60,000 1 ಲಕ್ಷ 10 ಲಕ್ಷ 20 ಲಕ್ಷ, ಇದೆಲ್ಲನೂ ಕೂಡ ಕೊಡ್ತೀವಿ. ಇದ್ರ ಜೊತೆಗೆ ರೇಟಿಂಗ್, ಅಂದರೆ ಈಗ ಗೇರ್ ಬಾಕ್ಸ್ ಫುಲ್ ಅಸೆಂಬ್ಲಿ ಗಾಡಿ ಡ್ರೈವನ್ನು ಮಾಡ್ತಿರ್ಬೇಕಾದ್ರೆ ಏನು ಫೀಲ್ ಆಗ್ತದೆ, ಓಕೆ 10ಗೆ ಎಷ್ಟು ಕೊಡ್ಬೋದು ರೇಟಿಂಗ್, ಓಕೆ 5ಗೆ ಎಷ್ಟು ಕೊಡ್ಬೋದು ರೇಟಿಂಗ್, ಓಕೆ ಥ್ರಾಟಲ್ ಬಾಡಿ ಏನು ರೆಸ್ಪಾನ್ಸ್ ಆಗ್ತಿದೆ, ಓಕೆ ಇಂಜಿನ್ ನಾಯ್ಸ್ ಏನೋ ಬರ್ತಿದೆಯಾ, ಇಂಜೆಕ್ಟರ್ಸ್ಗಳು ಏನಾಗ್ತಿದೆ, ಟರ್ಬೋ ಏನಾಗ್ತಿದೆ, ಎಲ್ಲದೂ ಕೂಡ ರೇಟಿಂಗ್ಸ್ ಇರುತ್ತೆ. ಅದರದ್ದು ಸಪ್ರೇಟಾಗಿ ನಿಮಗೆ ಇನ್ಫಾರ್ಮೇಷನ್ನ ಮೆನ್ಷನ್ ಮಾಡಿ ಕೊಡ್ತೀವಿ. ಜೊತೆಗೆ ಅದಕ್ಕೇನು ಖರ್ಚಾಗುತ್ತೆ ವೆಚ್ಚ ಅಂತಲೂ ಕೊಡ್ತೀವಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸಿಂಪಲ್ಲಾಗಿ ಆ ಗಾಡಿ ಎಷ್ಟು
ಓಡಿದೆ ಜೆನ್ಯೂನಾಗಿ ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಆ್ಯಂಡ್ ಇನ್ಶೂರೆನ್ಸ್ ಇದೆಯಾ, ಏನಿದೆ, ಕ್ಲೈಮ್ ಆಗಿದೆಯಾ, ಏನಾಗಿದೆ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದರೂ ಇದೆಯಾ, ಟ್ರಾಫಿಕ್ ವೈಲೇಷನ್ಸ್ ಏನಾದರೂ ಇದೆಯಾ, ಇದು ಕೂಡ ಮೆನ್ಷನ್ ಮಾಡ್ತೀವಿ. ಆ್ಯಂಡ್ ಈ ಗಾಡಿನ ತೊಗೊಂಡ್ರೆ ಎಷ್ಟು ಬೆಲೆಗೆ ತೊಗೋಬೇಕು, ಇನ್ ಕೇಸ್ ನಿಮ್ಗೆ ಹಂಗೂ ನಂಗೆ ಗಾಡಿ ಇಷ್ಟನೇ ಆಗೋಯ್ತಪ್ಪ, ನಾನು ಮಾಡಿಸ್ಕೊಳ್ತೀನಪ್ಪ ಅಂದರೆ ಆ ಗಾಡಿದು ಬೆಲೆ ಎಷ್ಟಾಗುತ್ತೆ ಅದನ್ನು ಕೂಡ ಇಷ್ಟು ಕೊಡಬಹುದಾ ಅಂತಲೂ ಕೂಡ ಮೆನ್ಷನ್ ಮಾಡಿ ಕೊಡ್ತೀನಿ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಈ ಗಾಡಿನ ನೀವು ತೊಗೋಬೇಕಾ ತೊಗೋಬಾರ್ದ ಅದನ್ನು ಕೂಡ ಮೆನ್ಷನ್ ಮಾಡಿ ಕೊಟ್ಬಿಡ್ತೀವಿ. ಬ್ಯಾಡ, ಗುಡ್ಡ, ವೆರಿ ಗುಡ್ಡ, ನಾಟ್ ಗುಡ್ಡ ಎಲ್ಲನೂ ಕೂಡ ನೀಟಾಗಿ ಮೆನ್ಷನ್ ಮಾಡಿ ಕೊಟ್ಬಿಡ್ತೀವಿ. ಇದಕ್ಕೆ ನೀವು ಎಲ್ಲಿ ಬರಲೇಬೇಕಂತಲೂ ಏನಿಲ್ಲ. ಈಗ ನೀವು ಇಲ್ಲಿ ಕೂತಿರ್ತೀರ, ಈಗ ನಿಮಗೆ ಡೆಲ್ಲಿಲಿ ಯಾವುದೋ ಇಷ್ಟ ಆಯಿತು, ಇಲ್ಲಿಂದನೇ ನೀವು ಅಲ್ಲೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಎಲ್ಲನೂ ಮಾಡಿ ವಿತ್ ಡೀಟೇಲಿಂಗ್, ವಿತ್ ಫೋಟೋಸ್, ವಿತ್ ವೀಡಿಯೋಸ್ ಕೂಡ ನಿಮಗೆ ಬರುತ್ತೆ. ಓಕೆ, ನಿಮಗೆಲ್ಲ ಓಕೆ, ಎಲ್ಲನೂ ಇಷ್ಟ ಆಗುತ್ತೆ, ಎಲ್ಲನೂ ಮಾಡ್ತು ಅಂತ ಹೇಳಿದ್ರು ಕೂಡ ನಿಮ್ಗೆ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಕೂಡ ಫೆಸಿಲಿಟಿ ಇದೆ. ಬೆಂಗಳೂರು, ಚೆನ್ನೈ, ಹೈದ್ರಾಬಾದು ಅಥವಾ ಬೆಂಗಳೂರು ಬಂದಮೇಲೆ ಇಲ್ಲಿ ಇಂಟರ್ಸಿಟಿ ಮಂಗಳೂರು, ಶಿವಮೊಗ್ಗ, ಹಾಸನ, ದಾವಣಗೆರೆ, ನೋ ಪ್ರಾಬ್ಲಮ್, ಎಲ್ಲದೂ ಕೂಡ ಕಮ್ಯುನಿಕೇಷನ್ ಮಾಡುವಾಗ ನಾನು ನಿಮಗೆ ಹೆಲ್ಪ್ ಮಾಡಿಕೊಡ್ತೀನಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು, ಈಗ ನಾವು ಅಲ್ಲಿ ನೋಡಿಲ್ಲಪ್ಪ, ಇಲ್ಲೇ ನೋಡಿದ್ವಿ, ಮೈಸೂರಲ್ಲಿ ನೋಡಿದ್ವಿ, ನಾನು ಬೆಂಗಳೂರಿದ್ದೀನಿ, ಮೈಸೂರು ನೋಡಿದ್ದೀನಿ, ನೋ ಪ್ರಾಬ್ಲಮ್, ನಾನು ಮೈಸೂರಿಗೆ ಹೋಗಿ ಕೂಡ ಎಲ್ಲ ಇನ್ಸ್ಪೆಕ್ಟ್ ಮಾಡಿ ನಿಮ್ಮ ಗಾಡಿ ತೊಗೋಬೇಕಾ ಬೇಡವಾ ಅಥವಾ ಇಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಕೂಡ ನಿಮಗೆ ಕೊಡ್ತೀವಿ. ಅದು ಯಾವುದೇ ಗಾಡಿ ಆಗಿರಲಿ, ಪೆಟ್ರೋಲ್, ಡೀಸೆಲ್, ಆಟೋ, ಮ್ಯಾನ್ಯುಯಲ್, ದೊಡ್ಡದ, ಚಿಕ್ಕದ, ಕಾಸ್ಟ್ಲಿನ, ಕಮ್ಮಿದ, ಎಲ್ಲನೂ ಕೂಡ ಸೇಮ್ ಮೆಥಡ್. ಬಟ್ ಇದಕ್ಕೆ ನೀವು ಮುಂಚೆನೇ ಒಂದು ದಿವಸ ಬಿಫೋರೇ ನನಗೆ ಇನ್ಫಾರ್ಮ್ ಮಾಡಬೇಕು. ಆ್ಯಂಡ್ ಎಲ್ಲಿದೆ ಏನೇನು ಕತೆ ಎಲ್ಲನೂ ಕೂಡ ಇನ್ಫಾರ್ಮ್ ಕೊಡು. ಅದಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಅಂತಲೂ ಕೂಡ ಹೇಳ್ತೀನಿ. ಅದು ಏನು ಇಷ್ಟು ದೊಡ್ಡ ವೆಚ್ಚ ಏನು ಆಗೋಲ್ಲ ನೀವು ತೊಗೊಂಡು. ಯಾಕಂದರೆ ಈಗ ನಿಮ್ಗೆ ಇಲ್ಲೇನು ಸ್ಯಾಂಪಲ್ ನೆನ್ನೆದು 4ನೇ ತಾರೀಕು ಮಾಡಿದ್ದು, ಇಲ್ಲೇನು ಡಿಸ್ಪ್ಲೇ ಬರ್ತಿದೆಯೋ ಇದು ಆಲ್ಮೋಸ್ಟು ಗಾಡಿನ ತೊಗೊಳೋದಕ್ಕೆ ಹೋಗ್ಬಿಟ್ಟಿದ್ರು, ಫಿಕ್ಸ್ ಆಗಿಬಿಟ್ಟಿದ್ರು, ಫಿಕ್ಸ್ ರೆಡಿ ಆಲ್ರೆಡಿ ಎಲ್ಲ ತಂದುಬಿಟ್ಟಿದ್ರು, RTGS ಮಾಡೋಕ್ಕೆ ಏನು ಬೇಕು ಎಲ್ಲ ತಂದುಬಿಟ್ಟಿದ್ರು. ಬಟ್ ಕೊನೆ ಮೊಮೆಂಟಲ್ಲಿ ಅವ್ರು ಏನೋ ಥಾಟ್ ಬಂತು, ನಾನು ಯಾವಾಗೋ ಅವ್ರಿಗೆ ಹೇಳಿದ್ದೆ ಈ ಥರ ಮಾಡಿಸ್ಬೇಕು, ನನಗೆ ಇನ್ಫಾರ್ಮ್ ಮಾಡಿ ಅಂತ. ಟಕ್ಕಾದರೆ ತೆಗೆದುಬಿಟ್ಟು ನಂಬರು ಇಲ್ಲ ಅವ್ರಿಗೆ. ಆಮೇಲೆ ಎಲ್ಲ ಯೂಟ್ಯೂಬೆಲ್ಲ ಹುಡುಕಿ ತಗೊಂಡ್ಬಂದ್ಬಿಟ್ಟು ಒಂದು ಯಾವುದೋ ಕಾಮೆಂಟ್ಸ್ಗಳು ಎಲ್ಲರಿಗೂ ನಂಬರ್ ಕೊಟ್ಟಿರಲಿಲ್ಲ ಆವಾಗ ಸ್ಟಾರ್ಟಿಂಗ್ ವೀಡಿಯೋಗಳಲ್ಲಿ. ಯಾರಿಗೋ ಕಾಮೆಂಟ್ ಮಾಡಿದಾಗ ನೋಡ್ಬಿಟ್ಟು ನಂಗೆ ಫೋನ್ ಮಾಡಿ ನಂತ ಇಮಿಡಿಯೇಟ್ಲಿ ಮಾಡಿ ಅಂದರು. ಅದು ಇಮಿಡಿಯೇಟ್ಲಿ ಮಾಡೋಕ್ಕಾಗಲ್ಲ, ಅದಕ್ಕೆಲ್ಲ ಟೀಮ್ ಬರಬೇಕು, ಪೇಂಟ್ ಬರಬೇಕು, AC ಚೆಕಪ್ ಬರಬೇಕು, ಎಲ್ಲ ಟೀಮ್ ಬಂದು ಅದು ಮಾಡೋದು ಒಂದೇ ಸಲ ನಾನು ಒಬ್ಬನೇ ಮಾಡೋಕ್ಕಾಗಲ್ಲ. ಅದೆಲ್ಲ ನಾನು ಒಬ್ಬನೇ ಮಾಡಿದ್ರೆ ಜಸ್ಟ್ ಜನರಲಾಗಿ ಚೆಕ್ ಮಾಡಿಬಿಟ್ಟು ಇನ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಟೆಕ್ನಿಕಲಿ ನಿಮಗೆಲ್ಲ ಪ್ರಾಪರ್ ಎವಿಡೆನ್ಸ್ ಬೇಕು ಅಂದರೆ ಅದಕ್ಕೆ ಮುಂಚೆನೇ ನೀವು ಹೇಳಬೇಕಾಗುತ್ತೆ. ಹೋಗಿ ಮಾಡಿಸಿದ್ಮೇಲೆ ಆಮೇಲೆ ಅವ್ರಿಗೆ ಎಸ್ಟಿಮೇಟ್ ಕೊಟ್ಟಿದ್ದು 1,38,000 ರೂಪಾಯಿ ರಿಪೇರ್ ಕಾಸ್ಟ್. ಅಷ್ಟು ಸಮಸ್ಯೆ ಇತ್ತು ಆ ಗಾಡೀಲಿ. ಬಟ್ ಗಾಡಿ ಓಡ್ಸೋಕ್ಕೆ ಚೆನ್ನಾಗಿದೆ, ಇಲ್ಲ ಅಂತಿಲ್ಲ, ಓಡ್ಸೋಕ್ಕೆ ಸೀರಿಯಸ್ಲಿ ಚೆನ್ನಾಗಿದೆ. ನನಗೂ ಅದೇ ಹೇಳ್ತೀನಿ. ಬಟ್ ಅದು ಮೇಯ್ನ್ ಇಂಜಿನಲ್ಲಿ ಸ್ಪೆಷಲಿ ಟರ್ಬೋ ಮತ್ತು ಇಂಜೆಕ್ಟರ್ಸ್ಗಳಲ್ಲಿ ಇಶ್ಯೂಸ್ ಇರೋದು, ಪ್ಲಸ್ ಗೇರ್ ಬಾಕ್ಸ್ ಆಗಿರೋ ಕೆಲವೊಂದಷ್ಟು ಆಯಿಲ್ ಲೀಕೇಜಸ್ಗಳು ಇಶ್ಯೂಸ್ಗಳಿದೆ. ಬಟ್ ಅದೆಲ್ಲನೂ ಕೂಡ ಅವರೆಲ್ಲ ನೀಟಾಗಿ ಅವ್ರಿಗೆ ಅರ್ಥ ಮಾಡಿಸೋಂಗೆ ಹೇಳಿದ್ಮೇಲೆ ಅವ್ರಿಗೆ ಒಂಥರ ಒಂದು ಕಡೆ ಖುಷಿ, ಒಂದು ಕಡೆ ಸಂಕಟ ಏನಕ್ಕಾಯ್ತು ಅಂದರೆ ಆ ಗಾಡಿ ಮಿಸ್ ಮಾಡ್ಕೊಂಡ್ರು ಅಂತ ಒಂದು. ಎರಡನೇದು ಖುಷಿ ಯಾಕಾಯ್ತು ಅಂದರೆ ಅಷ್ಟು ದುಡ್ಡು ಉಳಿಸಿದ್ರಲ್ಲ ಅಂತ. 1,38,000ನ ಅದೇ ಥರ ಇನ್ನೊಂದು ಗಾಡಿ ತೊಗೊಂಡು ಮಾಡಿಫಿಕೇಷನ್ ಮಾಡ್ಬೋದು. ಅವ್ರು ಆ ಗಾಡಿನ ಇಂಟ್ರೆಸ್ಟ್ ಮಾಡಿದ್ದೇನೆ ಅದಕ್ಕೆ ಆರೆಂಜಿಗೆ ಮಾಡಿಫಿಕೇಷನ್ ಮಾಡಿದ್ರು ಅದಕ್ಕೋಸ್ಕರ ಅಷ್ಟೇ. ಅದೇ 1,38,000 ಇದೇ ಥರ ಚೆನ್ನಾಗಿರೋ ಗಾಡಿ ತೊಗೊಂಡು ಅದಕ್ಕೆ ಮಾಡಿಸ್ಕೊಟ್ರೆ ಆಯ್ತಲ್ಲ, ಸಿಂಪಲ್. ಸೊ ಅದು ಅವ್ರವ್ರ ಇಷ್ಟ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಅವರು ಆಮೇಲೆ ಅವ್ರಿಗೆ ಒಂಥರ ಖುಷಿಯಾಗಿ ಮಾತಾಡೋರು, ಇಲ್ಲ ಸರ್ ನೀವು ಬಂದಿದ್ದು ಒಳ್ಳೆಯದೇ ಆಯಿತು, ಒಂದು ಇಷ್ಟ ಅವ್ರಿಗಿಂತ ಜಾಸ್ತಿ ಖರ್ಚಾಗಿಲ್ಲ, ನನಗೆ ಗೊತ್ತಿರೋ ತುಂಬ ಮಿನಿಮಲಿಸ್ಟಿಗಾಗಿ ಖರ್ಚಾಯಿತು. ಅದು ಗಾಡಿಯಿಂದ ಗಾಡಿಗೆ ಡಿಫ್ರೆನ್ಸ್ ಇರುತ್ತೆ, ಸರಿನಾ? ಸೊ ನೀವು ನಂಬರ್ ಕೊಟ್ಟಿದ್ದೀನಲ್ಲ ಅದೇ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆಲ್ಲ ಇನ್ಫಾರ್ಮೇಷನು, ನಿಮ್ಗೆ ಯಾವ ಗಾಡಿ, ಇಲ್ಲಿ ಲೊಕೇಶನು, ಏನು ಕತೆ ಎಲ್ಲ ಹೇಳಿದ್ರೆ ನಿಮಗೆ ಫುಲ್ ಪಿನ್ ಟು ಪಿನ್ ನೀವು ಕೂತಿದ್ದ ಜಾಗದಲ್ಲಿ ನಿಮಗೆಲ್ಲ ಬರುತ್ತೆ. ಇದು ಒಂದು. ಎರಡನೇದು, ತುಂಬ ಜನಕ್ಕೆ ಇಲ್ಲ ಸರ್ ನಾನು ಲೈವಾಗೇ ಬರಬೇಕು, ನಾನು ಲೈವಾಗೇ ಬರ್ತೀನಿ, ನನಗೂ ಕೂಡ ಅವೆಲ್ಲ ಮುಟ್ಟಿ ತಟ್ಟಿ, ನಮ್ಮ ಇಂಡಿಯನ್ಸ್ ಮೆಂಟಾಲಿಟಿ ಗೊತ್ತಲ್ಲ, ಮುಟ್ಟಿ ತಟ್ಟಿ ಉಜ್ಜಿ ಎಳ್ದು ಪಳ್ದು ಹೊಡೆದಾಕಿ ಎಲ್ಲ ನೋಡಿದ್ರೇ ಸಮಾಧಾನ. ಅದು ಇಂಡಿಯನ್ಸ್ ಮೆಂಟಾಲಿಟಿ. ನೋ ಪ್ರಾಬ್ಲಮ್, ನೀವು ಬರಬಹುದು. ಅಥವಾ ನೀವೇ ಅದನ್ನು ವೆಹಿಕಲ್ ನೋಡಿದ್ದೀರಿ ಅದನ್ನು ಕೂಡ ನಮ್ಮನ್ನು ಇನ್ವೈಟ್ ಮಾಡಬಹುದು, ನಾವು ಕೂಡ ನೋಡ್ತೀವಿ, ನಾವು ಕೂಡ ಒಂದು ಒಪಿನಿಯನ್ ಕೊಡ್ತೀವಿ. ಇಲ್ಲ ನನ್ನ ಬದಲು ನೀವೇ ಹೋಗಿ, ಅದು ಬೇರೆ ಸ್ಟೇಟ್ ಇದರದ್ದು ಬೇರೆ ಸ್ಟೇಟು, ಈಗ ಪಾಂಡಿಚೇರಿ ಕೂಡ ಸ್ವಲ್ಪ ಬೆಟರ್ ಪ್ರೈಸಲ್ಲಿ ಸಿಗುತ್ತೆ, ಗೋವಾಲ್ ಸಿಗುತ್ತೆ, ಬಟ್ ರಸ್ಟಿಂಗ್ ಇಶ್ಯೂಸ್ ಇರುತ್ತೆ, ಮುಂಬೈಲೂ ಸಿಗುತ್ತೆ, ಬಟ್ ಅಲ್ಲೂ ಕೂಡ ರಸ್ಟಿಂಗ್ ಇಶ್ಯೂಸ್ ಇರುತ್ತೆ. ಬಟ್ ಒಂದು ಲೆವೆಲ್ಗೆ ನಿಮಗೆ HR ಗಾಡಿಗಳು, UP ಗಾಡಿಗಳು, DL ಗಾಡಿಗಳು ಅಥವಾ UK ಗಾಡಿಗಳು ಒಂದು ಲೆವೆಲ್ಗೆ ಬೆಟ್ರ್ ಇರ್ತವೆ ಕಂಪೇರ್ ಟು ಈ ಕೋಸ್ಟಲ್ ಏರಿಯಾಗೆ ಕಂಪೇರ್ ಮಾಡಿದ್ರೆ ಅವು ಸ್ವಲ್ಪ ಬೆಟ್ರ್ ಇರ್ತವೆ. ಸೊ ಆ ಥರ ಗಾಡಿಗಳು ನೀವು ಇಲ್ಲಿದ್ದಾನೆ ಚೆಕ್ ಮಾಡ್ಬೋದು, ಅಥವಾ ನೀವು ಕೂಡ ಬರಬಹುದು. ಅದಕ್ಕೆ ಇಂಡಿವಿಜುವಲಿಟಿ ಇರುತ್ತೆ, ಅದಕ್ಕೆ ಏನೇನಂತ ಫೀಸೆಲ್ಲ ನಿಮಗೆ ನೀವು ಹೋಗೋ ದಿವಸ ವೆಹಿಕಲ್ ಏನು ಕತೆ, ಯಾವ ಏರಿಯಾ, ಸೊ ಅದೆಲ್ಲರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ತುಂಬ ಜನ ಕೇಳ್ತೀನಿ, ನನಗೆ ಆ ಗಾಡಿ ಬೇಕು, ಬ್ರೀಝಾ ಬೇಕು, ಎಕ್ಸಾ ಬೇಕು, ಆ ಬೇಕು, ಈ ಬೇಕು ಅಂತ ಕೇಳ್ತೀರಿ. ಈ ವಿಡಿಯೋದಲ್ಲಿ ಅದನ್ನೇ ಕ್ಲಾರಿಫಿಕೇಷನ್ ಮಾಡ್ತಿದ್ದೀನಿ. ನಾನು ಅವುಗಳನ್ನೆಲ್ಲ ಅಲ್ಲಿ ಬಿಸಾಕೋ ಗಾಡಿಗಳನ್ನ ತಂದುಬಿಟ್ಟು ನಾನು ಸೆಲ್ ಮಾಡುವಂತಹ ಡೀಲರ್ ಅಲ್ಲ, ರೈಟ್? ನಾನು ಅದು ಆಲ್ಮೋಸ್ಟ್ ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಡೀಲರ್ ಅಲ್ಲ. ಈಗ ನಿಮ್ಗೊಂದು ಯಾವುದೋ ಒಂದು ವೆಹಿಕಲ್ ಬೇಕು, ಯಾವುದೋ ಒಂದೋ ಎರಡೋ ಏನೋ ಒಂದು ವೆಹಿಕಲ್ ಬೇಕು, ಅದಕ್ಕೆ ಸಜೆಷನ್ ಕೊಡೋದು, ಕನ್ಸಲ್ಟೆಂಟ್ ಥರ ಸಜೆಷನ್ ಕೊಡ್ತೀನಿ. ನಿಮ್ಗೆ ಅದು ಓಕೆ ಆಯಿತು ಅಂತ ಹೇಳಿದ್ರೆ, ಈಗ ತುಂಬ ಜನ ನಾನು ಹೇಳಿದ್ದಕ್ಕೆ ಒಪಿನಿಯನ್ ತುಂಬ ಜನ ಚೇಂಜ್ ಮಾಡಿಕೊಂಡು ಒಳ್ಳೆ ಗಾಡಿಗಳನ್ನ ತೊಗೊಂಡಿದ್ದಾರೆ, ಅದು ನನಗೆ ಖುಷಿ.
ಬಟ್ ನನಗೆ ಲಾಸ್ ಆಗಿರ್ಬೋದು, ಯಾಕಂದರೆ ಆ ವೆಹಿಕಲ್ ಕಂಪೇರ್ ಮಾಡಿದ್ರೆ ಆ ವೆಹಿಕಲ್ಗೆ ಸ್ವಲ್ಪ ಡಿಫ್ರೆನ್ಸ್ ಅಮೌಂಟ್ ಬರುತ್ತೆ. ಬಟ್ ನಾನೇನು ಲಾಸ್ಟ್ ಟೈಮ್ ಹೇಳಿದೆ, ನನಗೇನು ಇದರಲ್ಲಿ ದುಡಿತಿಲ್ಲ, ಇದು ಫ್ರೀಲ್ಯಾನ್ಸಿಂಗ್ ಥರ ಮಾಡ್ತೀರ ಅಷ್ಟೇ, ನನಗೆ ಬೇರೆ ಸೋರ್ಸ್ ಇದೆ. ಬಟ್ ಅವ್ರಿಗೆ ಖುಷಿ ಆಯ್ತಲ್ಲ, ಪರವಾಗಿಲ್ಲ ಸರ್, ನಾನೇನೋ ಅಂದ್ಕೊಂಡಿದ್ದೆ, ಬಟ್ ನೀವು ಈ ಗಾಡಿ ಕೊಡ್ತಾ ನಂಗೆ ಇಷ್ಟ ಆಗಿಲ್ಲ ಸ್ಟಾರ್ಟಿಂಗಲ್ಲಿ, ಬಟ್ ನೀವು ಹೇಳಿದ್ದೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಈ ಗಾಡಿನ ನಾನು ಓಡಿಸಿದ್ಮೇಲೆ ನಂಗೆ ಅರ್ಥ ಆಯಿತು, ಈ ಗಾಡಿ ಇಷ್ಟ ಆಯ್ತಿಲ್ಲ. ಸೊ ಆವಾಗ ಅನಿಸ್ತು ಪರವಾಗಿಲ್ವೇ, ನನ್ನ ಮಾತು ಕೇಳೋರು ಒಬ್ಬರು. ಸೊ ಅದು ಹಂಗೆ ಕಂಟಿನ್ಯೂ ಆಗಿ ಇಲ್ಲಿವರೆಗೂ ಬಂತು. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್, ಏನು ತೊಂದರೆ ಏನಿಲ್ಲ. ಸೊ ಹಂಗೆ ನಿಮಗೆ ಅದನ್ನು ತರಲು ಒಂದು 2-3 ಇದ್ದಾಗ ಯಾವುದು ಬೆಸ್ಟ್ ಆಗುತ್ತೆ, ಸೊ ನಿಮ್ಮ ಡ್ರೈವಬಿಲಿಟಿಗೆ, ನಿಮ್ಮ ಫ್ಯಾಮಿಲಿ ಕಂಡೀಷನ್ಸ್ಗೆ, ಅಥವಾ ನಿಮ್ಮ ಪರ್ಸನಲ್ ಕಂಡೀಷನ್ಸ್ಗೆ, ಅಥವಾ ನಿಮ್ಮ ಕಂಪ್ಯೂಟರ್ ಪರ್ಪಸ್ಗೆ ಯಾವುದು ವೆಹಿಕಲ್ ನಿಮ್ಗೆ ಸೆಟ್ ಆಗುತ್ತೆ ಅದನ್ನು ಕೂಡ ಹೇಳ್ತೀನಿ. ಅದು ಎಲ್ಲಿ ಕಮ್ಮಿಗೆ ಸಿಗುತ್ತೆ ಅದನ್ನು ಕೂಡ ಹೇಳ್ತೀನಿ. ಯಾವ ರೀತಿ ಪರ್ಚೇಸ್ ಮಾಡಬೇಕು ಅದನ್ನು ಕೂಡ ಹೇಳ್ತೀನಿ. ನೀವು ಅಲ್ಲಿಂದ ಇಲ್ಲಿಗೆ ತಂದಮೇಲೆ ಒಂದು ಕೇಸ್ ನೀವು ತಂದುಬಿಟ್ಟಿದ್ದೀರಾ, ರೀನಂಬರಿಂಗ್ ಮಾತ್ರ ಮಾಡಿಕೊಡ್ಬೇಕು, ಅದಕ್ಕೂ ರೆಡಿ ಇದ್ದೀವಿ. ಈಗ ನೀವು ದಾವಣಗೆರೆಗೆ ತಂದಿದ್ದೀರ ಗಾಡಿನ, ಬರೀ ನಂಬರ್ ಮಾಡಿ ನಿಮಗೆ ಬೆಂಗಳೂರಿಗೆ ಬಂದಿದೆ, ಈಗ ಬೆಂಗಳೂರಿಗೆ ನಂಬರ್ ಬೇಕು, ನಿಮ್ಮ ದಾವಣಗೆರೆ ಇರೋದು ಬಟ್ ಬೆಂಗಳೂರು ನಂಬರ್ ಬೇಕು, ಓಕೆ ಅದನ್ನು ಮಾಡಿಕೊಡ್ತೀನಿ. ಇಲ್ಲಿಂದ ಮಾಡಿ ನಿಮಗೆ ಗಾಡಿನೂ ಕೂಡ ಕಳಿಸ್ತೀನಿ. ಎಲ್ಲ ಥರ ಫೆಸಿಲಿಟಿ ಕೂಡ ಇದೆ. ಆದರೆ ಒಂದಂತೂ ಇಲ್ಲ, ನನ್ನ ಹತ್ರ ಯಾವ ಗಾಡಿ ನಾನು ಸ್ಟಾಕ್ ಇಟ್ಕೊಳ್ಳೋಣ. ನನ್ನ ಪರ್ಸ್ನಲ್ ಯೂಸೇಜ್ಗೆ 4 ಗಾಡಿ ಇದೆ. 4 ಗಾಡಿ ನಾನು ಓಡಿಸಲ್ದಿಲ್ಲ, ಬಟ್ ಅದೇನು ಬೇರೆ ಪರ್ಸ್ಗೆ ಇಟ್ಕೊಂಡಿದ್ದೀನಿ. ಸೊ ಬೈಕ್ಗಳಿದೆ, ಸ್ಕೂಟ್ರುಗಳಿದೆ, ಕಾರಿದೆ. ಸೊ ನನಗೆ ಹತ್ರ ಇರೋವಂಥ ಗಾಡಿಗಳನ್ನ ಸದ್ಯಕ್ಕೇನು ಸೇಲ್ ಮಾಡ್ತಿಲ್ಲ. ಸೊ ಹಂಗಾಗಿ ನನ್ನ ಹತ್ರ ಆ ಗಾಡಿ ಇದೆಯಾ, ಈ ಗಾಡಿ ಇದೆಯಾ, ಎಲ್ಲ ಗಾಡಿ ಸಿಗುತ್ತೆ, ಸರಿನಾ? ಎಲ್ಲ ಗಾಡಿಗಳು ಸಿಗುತ್ತೆ. ಬಟ್ ನಿಮ್ಮ ಪ್ರೈಸ್ ಪಾಯಿಂಟ್ ಅಲ್ಲಿ ಅವೈಲೇಬಿಲಿಟಿ, ಅದು ನನ್ನ ಕೆಲಸ ಇಷ್ಟೇ. ನಿಮಗೆ ಯಾವುದು ಇಷ್ಟ ಆಯಿತು, ಫಸ್ಟ್ ಆಫ್ ಆಲ್ ಗೈಡ್ ಮಾಡ್ತೀನಿ, ಯಾವ ವೇರಿಯಂಟು, ಯಾವುದ್ರಲ್ಲಿ ಏನು ಪ್ರೈಸ್ ವರ್ಕೌಟ್ ಆಗುತ್ತೆ, ಏನು ಟ್ಯಾಕ್ಸೇಷನ್ ಬರ್ಬೋದು ಅಂದಾಜು, ಯಾವ RTO, ಏನು ಕತೆ, ರೀನಂಬರಿಂಗು, ಟ್ರಾನ್ಸ್ಪೋರ್ಟೇಷನ್ನು, ಅಲ್ಲಿನ ವೆಹಿಕಲ್ಲ ಇಲ್ಲಿನ ವೆಹಿಕಲ್ಲ, ಯಾವ ಥರ ತೊಗೋಬಹುದು, ಏನು ಮಾಡಬಹುದು, ಇದಕ್ಕೆ ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಇರೋದು. ಎಲ್ಲಿ ಮೋಸ ಹೋಗ್ದಂಗೆ ಹಿಂಗೆ ಎಚ್ಚೆತ್ಕೊಳ್ಳೋದು, ಇದೆಲ್ಲನೂ ಕೂಡ ನಾನು ಹೇಳ್ಕೊಡ್ತೀನಿ. ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ.